ಪ್ಲೀಸ್ ನಮ್ಮ ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಕತಿ ಭಾಳ ಚಂದ ಐತಿ, ಎಲ್ಲರೂ ನೋಡ್ರಿ. ನೀವು ನೋಡಿ ಮತ್ತೊಬ್ಬರಿಗೆ ಶೇರ್ ಮಾಡ್ರಿ. ಪ್ಲೀಸ್ ಲೈಕ್ ಮಾಡ್ರಿ. ಯಾರು ಕೆಟ್ಕೊಂಡು ಬಿಡ್ತಾರೆ ಸೌಭಾಗ್ಯಕ್ಕ ನಮ್ಮ ಮನೆಗೆ. ಸರೋಜಿ ಸಮಾಧಾನ ಮಾಡ್ಕೊಲೆ, ಸಮಾಧಾನ ಮಾಡ್ಕೊ, ಏನಾಗಂಗಿಲ್ಲ ಅವಂಗ. ಇನ್ನೆಲ್ಲಿ ಸಮಾಧಾನ ಸೌಭಾಗ್ಯಕ್ಕ, ನನ್ನ ಮಗಳಿಗೆ ಏನಾರ ಆದ್ರೆ ನಾ ಬದುಕುದಿಲ್ಲ ಯವ್ವ. ಸುಮ್ಮಾಗ್ಲೇ ಅಳಕ್ ಹೋಗ್ಬೇಡ, ಏನಾಗೋದು ನಿನ್ನ ಮಗಗ. ದವಾಖಾನಿಗೆ ಹಾಕ್ಯಾರಂತ ಎಲ್ಲರೂ. ಒಳ್ಳೆಗಿದ್ವಿ, ನಿನ್ನ ಮಗನ ರೂಪದಾಗ ನನ್ನ ದೇವ್ರು ಬಂದಲ್ಲಿ, ಅದಕ್ಕೆ ನನ್ನ ಮಗನ ದವಾಖಾನಿಗೆ ಹಾಕ್ಯಾರ. ಸುಮ್ಮನೆ ಆಗ್ಲೇ ಒಂದೇ ಸಮ ಅಳಾಕತ್ತಿಯಲ್ಲ, ಸುಮ್ಮನೆ ಆಗ. ಸರೋಜಕ್ಕರ ದವಾಖಾನೆ ಬಂತು, ಕಣ್ಣೀರು ಒರೆಸ್ಕೊರಿ, ಸಮಾಧಾನ ಮಾಡ್ಕೊರಿ. ನೀವು ಅಳೋದು ನೋಡಿದ್ರೆ ಹುಡುಗನ ಎದಿ ಮತ್ತಿಟ ಎದಿ ಗುಂತತಿ. ಅಳಕ್ಕೆ ಹೋಗ್ಬೇಡ್ರಿ, ಸಮಾಧಾನ ಮಾಡ್ಕೊರಿ. ಹ್ಞೂ ರೀ ಅನ್ನಾರ, ಅಳುವುದಿಲ್ಲ. ನನ್ನ ಮಗನ ನೋಡಿಂದ ನನಗೆ ಸಮಾಧಾನ ರೀ, ಅಲ್ಲಿ ತನಕ ಸಮಾಧಾನ ಇಲ್ರಿ ನನಗೆ. ಆದ್ರೆ ನಾ ಗಾಡಿ ಹತ್ತ ಪಾರ್ಕಿಂಗ್ ಮಾಡಿ ಬರ್ತೀನಿ, ಎಲ್ಲರೂ ಇಲ್ಲೇ ಇಳ್ಕೊರಿ ನೀವು. ಹಾಂ, ಎಲ್ಲದನ್ನು ನೋಡ್ರಿ ಹುಡುಗ, ಬರ್ತೀನಿ ನಾನು ಅಲ್ಲಿಗೆ ಕೇಳ್ಕೊಂತ. ಅನ್ನಾರ ವಾರ್ಡ್ ನಂಬರ್ 11 ಇದೆ ಅನ್ರಿ? ಹಾಂ ಇದೆ ನೋಡ್ರಿ, ಹೋಗ್ರಿ ಒಳಗೆ. ರಾಮು, ಏನಾತಪ್ಪ ನಿನಗೆ? ಎಂತ ಚಂದ ಬೆಂಗಳೂರಾಗ ನೌಕರಿ ಮಾಡಕತ್ತಿದ್ದಿ, ಬೇಡ ಇತ್ತಾಗ ಬಾ ಅಂತ ನಿನ್ನ ಕರೆಸ್ಕೊಂಡು ಹಿಂಗೆ ಮಾಡಿದ್ನಲ್ಲಪ್ಪ ನಾನು. ಎದ್ದೇಳ ಮಗನ. ಸರೋಜಿ ಸಮಾಧಾನ ಮಾಡ್ಕೊಲೆ, ಹಾಗೆಲ್ಲ ಅಳಕ್ಕೆ ಹೋಗ್ಬೇಡ, ಸಮಾಧಾನ ಮಾಡ್ಕೊ. ಏನಾತಪ್ಪ? ಯಾಕೆ ಕೈ ಮುಟ್ಟಿದ್ರು ಎದ್ದೇಳವಲ್ಲ? ಯಾಕೆ ಎಚ್ಚರದಾನಿಲ್ಲ ನನ್ನ ಮಗ? ಇಲ್ಲಂಟಿ, ಅವನಿಗೆ ಬಿದ್ದಾಗಿಂದನೂ ಪ್ರಜ್ಞೆನ ಬಂದಿಲ್ಲಂಟಿ. ಡಾಕ್ಟ್ರು ಪ್ರಜ್ಞೆ ಬರ್ತೈತ್ರಿ, ಅಲ್ಲಿವರೆಗೂ ಏನೂ ಹೇಳೋಕ್ಕಾಗಲ್ಲ. ಪ್ರಜ್ಞೆ ಬಂದ್ಬಿಟ್ಲೆ ಏನಾಗೈತಿ ಏನು ಅಂತ ಅವ್ರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಯಾರ್ರಿ ಆಂಟಿ. ಹೌದಾ? ಹಾಗಾದ್ರೆ ಏನೋ ಭಾಳ ಇದಾಗೈತಪ್ಪ ನನ್ನ ಮಗಗೆ. ಏನಾಗೈತೆಪ್ಪ? ಹಂಗಾತಪ್ಪ ಇದೆಲ್ಲ? ಹೆಂಗೆ ಬಿದ್ದಿವ? ಅದಂಟಿ ನಾವು ಕಾಲೇಜ್ ಗ್ರೌಂಡಿಗೆ ಆಟ ಆಡಕ್ಕೆ ಹೊಂಟಿದ್ವಂಟಿ. ಅವಾಗ ನಿಮ್ಮ ಎರಡನೇ ಮಗ ಇಲ್ಲಿ ಅದಾನ, ಬರ್ರಿ ಜಗಳ ತೊಗೊಳೋಣ ಅಂತಂತಂದು ಯಾರೋ ಫೋನ್ ಹಚ್ಚಿದ್ರಂಟಿ ಇವನಿಗೆ. ಅದಕ್ಕೆ ನಮ್ಮ ಅವ್ಗೆ ಹೇಳೋದು ಬ್ಯಾಡ್ಲಿ, ನಮ್ಮ ಅವ್ಗೆ ಹೇಳಿದ್ರೆ ಕಿವ್ ಸುಮ್ಮನೆ ಗಾಬ್ರಕ್ಕಳ, ಬಾಲೆ ನಾವಿಬ್ರು ಹೋಗಿ ಕರ್ಕೊಂಬರೋಣ ಅಂತಂತಂದು ಅತ್ತಾಗ ಹೊಂಟಿದ್ವಂಟಿ. ಹ್ಞೂ ಆತ್ ನಡೀಲಿ ಅಂತಂದು ಹೋಗೋಣ ಅಂತಂದು ಸ್ವಲ್ಪ ದೂರ ಹೋಗಿವಂಟಿ. ಹೋಗ್ಬಿಡ್ಲಿ, ಯಾಕೆ ನನಗೆ ತಲೆ ಚಕ್ಕ ಬಂದಂಗೆ ಆಗತೈತಿ, ಕಣ್ಣು ಕಾತ್ಲಾದಂಗೆ ಆಗತ್ತವಲಿ ಅಂತಂತಂದು ಆಂಟಿ. ಆತ್ ತೊಗೊಂಬಾರಪ್ಪ, ನಾ ಹೊಡಿತೀನಿ ಬೈಕ್ ಅಂತಂದು ಹೇಳಿನಂಟಿ. ಆತ್ ತಡಿ ಬೈಕ್ ನಿಂದಿರ್ಸ್ತೀನಿ ಅಂತಂದು ಇನ್ನೇನು ನಿಂದ್ರಿಸ್ಬೇಕಂಟಿ, ಯಾಕನ ಆಂಟಿ ಒಮ್ಮೆ ಬಿದ್ದುಬಿಟ್ನಂಟಿ. ಬಿದ್ದಿದ್ದು ನೋಡ್ತೀನಂಟಿ, ನನಗೆ ಏನೇನೂ ಆಗಿಲ್ಲ ಆಂಟಿ. ನಾವು ಎಷ್ಟು ಹಗರ್ಕ ಬಿದ್ದಿವಂಟಿ, ಆದರೂ ಇವನಿಗೆ ಏನೋ ಆಂಟಿ ಪ್ರಜ್ಞೆನೂ ಹೋಗ್ಬಿಟ್ಟೈತ್ರಿ. ಅದ್ರ ಸಂಬಂಧ ಮತ್ತು ನಾನು ಟೆನ್ಷನ್ ಆಗಿ ನಮ್ಮ ಗೆಳೆಯರಿಗೆಲ್ಲ ಫೋನ್ ಮಾಡಿ ಇಲ್ಲಿಗೆ ತೊಗೊಂಬಂದಿವಂಟಿ. ಅಮ್ಮ ಯವ್ವ ಯವ್ವ. ಇಲ್ಲೇ ಅದನ್ನ ಹೇಳಪ್ಪ. ಯಪ್ಪ ಏನಾತ ರಾಮು? ಇಲ್ಲೇ ಅದನ್ನ ಹೇಳ ರಾಮು. ರಾಮು ಅಂಟಿ ತಡ್ರಿ ಅವಂಗೆ ಪ್ರಜ್ಞೆ ಬರಾತಿದ್ದಂಗೆ ಐತೆ, ತಡ್ರಿ ಆಂಟಿ, ಡಾಕ್ಟರ್ನ ಕರ್ಕೊಂಬರ್ತೀನಿ. ನೀವೇನು ಮಾತಾಡ್ಸಕ್ಕೆ ಹೋಗ್ಬಿಡ್ರಿ ಆಂಟಿ ಅವನ್ನ. ಹ್ಞೂ ಹೋಗ್ಯಪ್ಪ, ಜಲ್ದಿ ಹೋಗ್ಬಾ ಡಾಕ್ಟರ್ನ ಕರ್ಕೊಂಬರ್ಬಾ. ಸರೋಜಕ್ಕರ, ಡಾಕ್ಟ್ರ್ ಹೇಳೋವರೆಗೂ ನೀವು ಏನೂ ಅವ್ನ ಹತ್ರ ಕೇಳಕ್ಕೆ ಹೋಗ್ಬಿಡ್ರಿ, ಅವ್ನಿಗೇನು ಹೇಳಕ್ಕೆ ಹೋಗ್ಬಿಡ್ರಿ. ಏನು ರೀ, ಡಾಕ್ಟ್ರ್ ಬಂದು ಏನು ಹೇಳ್ತಾರೆ ನೋಡೋಣಂತ. ಹಾಂ ರೀ, ನೀವು ಸ್ವಲ್ಪ ಕಣ್ಣೀರು ಒರೆಸ್ಕೊರಿ, ಸಮಾಧಾನ ಆಗ್ರಿ. ಹಾಂ ಡಾಕ್ಟರ್, ಅವ್ನಿಗೆ ಈಗ ಜಸ್ಟ್ ಯವ್ವ ಅಂತಂದು ಮಕ್ಕೊಂಡರಿ ವಾಪಸ್. ಅವನಿಗೆ ಪ್ರಜ್ಞೆ ಬರಾತಿದ್ದಂಗೆ ಐತ್ರಿ, ಜಲ್ದಿ ಬರ್ರಿ ನೀವು. ಓಕೆ, ನಾ ಬರ್ತೀನಿ, ನೀವು ಟೆನ್ಷನ್ ಆಗಬೇಡ್ರಿ. ಪೇಷಂಟ್ ಮುಂದೆ ಯಾರು ಟೆನ್ಷನ್ ಆಗೋ ಥರ ಮಾತಾಡೋಂಗಿಲ್ಲ, ನೀವೆಲ್ಲರೂ ಸುಮ್ಮನೆ ಇರಬೇಕು. ಏನಿದು ಹಾಸ್ಪಿಟಲ, ಏನಿದು? ಹಾಂ, ಇಷ್ಟು ಜನ ನಿಂತ್ರೆ ಹೆಂಗಿದು? ಪೇಷಂಟಿಗೆ ಡಿಸ್ಟರ್ಬ್ ಆಗುತ್ತೆ. ಎಲ್ಲರೂ ಹೊರಗೆ ನಡ್ರಿ, ಯಾರು ಒಬ್ರು ನಿಂತ್ಕೊರಿ, ಎಲ್ಲರೂ ಹೊರಗೆ ನಡ್ರಿ. ಹ್ಞೂ ರೀ ಡಾಕ್ಟ್ರ, ನಾವೆಲ್ಲರೂ ಹೋಗ್ತೀವ್ರಿ. ಇವ್ರು ಅವ್ರಿಗೆ ಈಕೆ ಒಬ್ಬ ಕೈಲೇ ನಿಂದಿರ್ತಾಳ್ರಿ, ನಾವೆಲ್ಲರೂ ಹೊರಗೆ ಹೋಗ್ತೀವ್ರಿ ಡಾಕ್ಟ್ರ. ಏನಾಗೈತೆ ನೋಡ್ರಿ ಒಂದು ಸ್ವಲ್ಪ, ನಮ್ಮ ಹುಡುಗ ಜಲ್ದಿ ಆರಾಮ ಆಗ್ಬೇಕ್ರಿ ಡಾಕ್ಟ್ರ. ಹೌದನ್ರಿ, ಅವಾರನ್ರಿ, ಆದ್ರೆ ಅವ್ರು ಇಲ್ಲಿ ನಿಂದ್ರದ್ದು ಬ್ಯಾಡ್ರಿ. ಅವ್ರು ನೋಡ್ರಿ ಎಷ್ಟು ಹಾಳಾಕತ್ತಾರ. ಪೇಷಂಟ್ಗೆ ಹಿಂಗೆ ಎದ್ದ ತಕ್ಷಣ ಈ ಥರ ನೋಡಿದ್ರಂದ್ರೆ ಅವ್ರಿಗೆ ಇನ್ನೂ ಟೆನ್ಷನ್ ಆಗುತ್ತೆ, ಮತ್ತು ಪ್ರಜ್ಞೆ ಹೋಗೋ ಚಾನ್ಸಸ್ ಇರ್ತೈತಿ. ದಯವಿಟ್ಟು ಅವ್ರನ್ನ ಹೊರಗೆ ಕರ್ಕೊಂಡು ಹೋಗ್ರಿ. ಇವ್ರು ಅಣ್ಣಾರದಾರ್ರಿ, ಇವ್ರು ಇಲ್ಲೇ ನಿಂದ್ರವಲ್ರಕ್ಕ. ಇಲ್ರಿ ಡಾಕ್ಟ್ರ, ನಾ ಇಲ್ಲೇ ನಿಂದಿರ್ತೀನಿ, ನಾ ಅಳಂಗಿಲ್ರಿ ಡಾಕ್ಟ್ರ. ನನ್ನ ಮಗಗೆ ಏನಾಗುತ್ತೆ ಏನು ನಾನು ನೋಡ್ಬೇಕ್ರಿ ಡಾಕ್ಟ್ರ, ನಾ ಅಳಂಗಿಲ್ರಿ, ನಾ ಇಲ್ಲೇ ನಿಂದಿರ್ತೀನಿ ರೀ. ಆದರೆ ನೀವು ಆಳಕ್ಕೆ ಹೋಗ್ಬಾರ್ದು. ನೀವು ಸ್ಟ್ರಾಂಗ್ ಆಗಿರೋದಿದ್ರೆ ಇಲ್ಲೇ ನಿಂದಿರ್ಬೋದು, ಇಲ್ಲಾಂದ್ರೆ ದಯವಿಟ್ಟು ಹೊರಗೆ ಹೋಗ್ಬಿಡ್ರಿ. ಪೇಷಂಟಿಗೆ ಭಾಳ ಡಿಸ್ಟರ್ಬ್ ಆಗುತ್ತೆ, ನಿಮ್ಮ ಮಗಗೆ ಏನಾಗುತ್ತೋ ಹೇಳೋಕ್ಕಾಗಲ್ಲ ನೋಡ್ರಿ. ಸರೋಜಿ, ಡಾಕ್ಟರ್ ಅಷ್ಟು ಹೇಳಕತ್ತಾರಲ್ಲೇ, ಬಾ ಹೊರಗೆ ಹೋಗೋನು. ಇವ್ರು ಇರ್ತಾರಲ್ಲ, ಇವ್ರು ಹೇಳ್ತಾರ ಬಾ ಹೊರಗೆ ಬಾ ಹೋಗೋನು. ಹೌದಾ ಸರೋಜಕ್ಕ, ನಡಿ ಹೊರಗೆ ಹೋಗೋನು, ಏನೂ ಆಗಲ್ಲ ರಾಮುಗ, ಬಾ ಹೊರಗೆ ಹೋಗೋಣ ಬಾ. ಡಾಕ್ಟ್ರ, ನಿಮ್ಮ ಕಾಲು ಬೀಳ್ತಿದ್ರಿ, ನನ್ನ ಮಗ ಆರಾಮ ಆಗ್ಬೇಕ್ರಿ, ನನ್ನ ಮಗ ಆರಾಮ ಆಗ್ಬೇಕು.
ಪ್ಲೀಸ್ ಅವ್ರನ್ನ ಹೊರ ಕರ್ಕೊಂಡು ಹೋಗ್ರಿ, ಪ್ಲೀಸ್ ಹೊರ ಕರ್ಕೊಂಡು ಹೋಗ್ರಿ ಅವ್ರನ್ನ. ಬಾ ಸರೋಜಿ, ಬಾ ಹೊರಗೆ ಹೋಗೋಣ ಬಾ. ಸಿಸ್ಟರ್, ಅವ್ರ ಮನೆಯವರೆಲ್ಲ ಹೇಳಿದ ಪ್ರಕಾರ ಸ್ವಲ್ಪ ಹೊತ್ತಿಗೆ ಮುಂಚೆ ಇವ್ರಿಗೆ ಪ್ರಜ್ಞೆ ಬಂದಿತ್ತು. ಸೊ ನಾನು ಇವ್ರಿಗೆ ಕೆಲವೊಂದಿಷ್ಟು ಮೆಡಿಸಿನ್ಸ್ನ ಚೇಂಜ್ ಮಾಡ್ತೀನಿ. ನಾನು ಹೇಗೆ ಹೇಳ್ತೀನೋ ಹಾಗೆ ಇವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು. ನೀವು ಬಹಳ ಕೇರ್ಫುಲ್ಲಿಂದ ಟ್ರೀಟ್ಮೆಂಟ್ ಕೊಡಬೇಕು. ಇವ್ರಿಗೆ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಈ ಕೇಸ್ನ. ಬಿಕಾಸ್ ಇವರು ಜೋರಾಗಿ ಕೂಡ ಬಿದ್ದಿಲ್ಲ ಮತ್ತು ಸ್ಪೀಡಾಗಿ ಬಂದೂ ಬಿದ್ದಿಲ್ಲ. ಇವ್ರಿಗೆ ಎಲ್ಲೂ ಕೂಡ ಒಂದು ಏಟಾಗಿಲ್ಲ. ಹಾಗಾದರೆ ಇವ್ರಿಗೆ ಹೇಗೆ ಪ್ರಜ್ಞೆ ಹೋಯಿತು ಅಂತ ನಮಗೆ ಇದೊಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟೈತಿ. ಸೊ ಈ ಕೇಸ್ನ ಬಹಳ ಕೇರ್ಫುಲ್ಲಾಗಿ ನಾವು ಹ್ಯಾಂಡಲ್ ಮಾಡಬೇಕು. ಇದೊಂದು ನಮಗೆ ಚಾಲೆಂಜ್ ಆಗಿದೆ ಇವಾಗ. ಓಕೆ ಡಾಕ್ಟರ್, ಸರಿ ರೀ, ನೀವು ಹೇಳ್ದಾಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ನಾವು ಹೇಳ್ದಾಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನೋದು ಬೇಡ ರೀ. ನೀವೇ ಇಲ್ಲೇ ಮುಂದೆ ನಿಂತ್ಕೊಂಡು ಟ್ರೀಟ್ಮೆಂಟ್ ಕೊಡಬೇಕು. ನೀವು ಬೇರೆ ಯಾವ ಕೇಸ್ನೂ ಅಟೆಂಡ್ ಮಾಡೋ ಹಾಗಿಲ್ಲ. ಇಲ್ಲೇ ಇವ್ರ ಮುಂದೆನೇ ಕೂತ್ಕೊಂಡು ಇದೇ ಕೇಸ್ನ ಅಟೆಂಡ್ ಮಾಡಬೇಕು ನೀವು. ಓಕೆ ಡಾಕ್ಟರ್, ಆಯಿತು. ನೋಡಿ ಸರ್, ನೀವು ಈ ಹುಡುಗನಿಗೆ ಏನಾಗಬೇಕು? ಸರ್, ನಾವು ಈ ಹುಡುಗಗೆ ಮಗಳನ್ನ ಕೊಡ್ಬೇಕಂತ ಮಾಡಿದ್ವಿ ರೀ. ಇನ್ನೂ ಮಾತುಕತೆ ಏನಾಗಿಲ್ಲ ಸರ್. ಆದರೆ ಇವು ನಮ್ಗೆ ಅಳಿಯ ಆಗ್ಬೇಕ್ರಿ ಸರ್. ಓಕೆ ಸರ್, ಓಕೆ. ನಿಮ್ಮ ಅಳಿಯನಿಗೆ ಪ್ರಜ್ಞೆ ಬರ್ಬೋದು ಸರ್. ಈ ನಿಮಿಷಕ್ಕೂ ಬರ್ಬೋದು, ಇನ್ನೊಂದು ತಾಸು ಬಿಟ್ಟು ಬರ್ಬೋದು, ವರ್ಷ ಕೂಡ ಆಗ್ಬೋದು ಸರ್. ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ಏನು ಮೈಂಡಲ್ಲಿ ವರ್ಕ್ ಮಾಡ್ತಾ ಇಲ್ಲ ಸರ್. ಅವ್ರಿಗೆ ಯಾವಾಗ ಪ್ರಜ್ಞೆ ಬರುತ್ತೋ, ಯಾವಾಗ ಪ್ರಜ್ಞೆ ಹೋಗುತ್ತೋ ಅನ್ನೋದು ಜಡ್ಜ್ ಮಾಡೋದು ನಮಗೂ ಕಷ್ಟ ಆಗಿದೆ ಸರ್. ಅದಕ್ಕೆ ಸ್ವಲ್ಪ ಚಾಲೆಂಜ್ ಆಗೇ ಇದೆ ಸರ್ ಇದು. ನಾವು ಇನ್ನೂ 1-2 ದಿನ ಟ್ರೀಟ್ಮೆಂಟ್ ಕೊಡ್ತೀವಿ ಸರ್. ಅಷ್ಟರಲ್ಲಿ ಪ್ರಜ್ಞೆ ಬಂದರೆ ಬಂದು ಹೋಯಿತು. ಬರಲಿಲ್ಲ ಅಂದರೆ ಸರ್ ನೀವು ಮನೆಗೆ ಕರ್ಕೊಂಡು ಹೋಗಿ ಅವ್ರನ್ನ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಆವಾಗ ಅವ್ರಿಗೆ ಪ್ರಜ್ಞೆ ಬರ್ಬೋದು ಸರ್. ಹೌದಾ ರೀ? ಇವನಿಗೆ ಪ್ರಜ್ಞೆ ಬಂದರೂ ಬರ್ಬೋದು, ಬರಲಾರ್ದನೂ ಇರ್ಬೋದು ರೀ. ಅಯ್ಯೋ, ಏನು ಮಾಡೋದ್ರಿ? ಆತ್ರಿ ಸರ್, ನಾವು ಚಲೋತ್ನಾಗ ನೋಡ್ಕೋತೀವಿ ರೀ. ಓಕೆ ಸರ್, ನಾನು ಹೋಗ್ತೀನಿ ಸರ್. ನಮ್ಮ ಸಿಸ್ಟರ್ ಇಲ್ಲೇ ಇರ್ತಾರೆ ರೀ. ನಿಮ್ಗೆ ಏನಾದರೂ ಬೇಕಾದರೆ ಅವ್ರನ್ನ ಕೇಳ್ಬೋದು ರೀ. ಹಾಂ ರೀ. ಅಕಸ್ಮಾತ್ ಅವ್ರು ಇರದೇ ಇರೋ ಟೈಮಲ್ಲಿ ಅವ್ರಿಗೆ ಪ್ರಜ್ಞೆ ಬಂದು ಏನಾದರೂ ಮಾತಾಡಿದ್ರೆ ಎಲ್ಲನೂ ಕರೆಕ್ಟಾಗೇ ಹೇಳಬೇಕು ಸರ್. ಅಂಥವ್ರು ಯಾರಾದರೂ ಇಲ್ಲಿ ಇರ್ರಿ, ಅವ್ರ ತಾಯಿಯವ್ರನ್ನ ಇಲ್ಲಿ ಇಡಕ್ಕೆ ಹೋಗ್ಬೇಡ್ರಿ. ಅವ್ರು ಭಾಳ ಹಾಳಾಗ್ತಾರೆ ರೀ. ಸೊ ಇದನ್ನೆಲ್ಲ ನೋಡಿ ತಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ ಅಂತ ನನಗೆ ಅನ್ಸುತ್ತೆ ರೀ. ಸೊ ನೀವೇ ಯಾರಾದರೂ ಇರ್ರಿ, ಇಲ್ಲ ಇವ್ರ ಮನೇಲಿ ಮತ್ತೆ ಬೇರೆ ಯಾರಾದರೂ ಇದ್ದರೆ ಅವ್ರನ್ನ ಇಡ್ರಿ. ಅವ್ರ ತಾಯಿಯವ್ರನ್ನ ಮಾತ್ರ ಇಡಬೇಡ್ರಿ ಇಲ್ಲಿ. ಆಯ್ತು ತಗೋರಿ ಸರ್, ಅದಕ್ಕೊಂದು ವ್ಯವಸ್ಥೆ ಮಾಡ್ತೀವಿ ಸರ್ ನಾವು. ಅವ್ವ, ನಾನು ನಿಮ್ಮನ್ನು ಚಂದಂಗೆ ನೋಡ್ಕೋಬೇಕವ್ವ. ಅವ್ವ, ನಾನು ನಿಮ್ಮನ್ನು ಭಾಳ ಚಂದಂಗೆ ನೋಡ್ಕೋಬೇಕವ್ವ. ನೀವು 4 ಮಂದಿ ಥರ ಬದುಕಬೇಕವ್ವ. ನಾ ದುಡಿದು ನಿಮ್ಮನ್ನು ಚಂದಂಗೆ ಸಾಕ್ತೀನವ್ವ. ಸರ್, ಅವ್ರಿಗೆ ಪ್ರಜ್ಞೆ ಬಂತು ಸರ್. ಈಸ್ ಇಟ್? ನಾ ಎಲ್ಲಿದ್ದೀನಿ? ಇಲ್ಲಿಗೆ ಯಾಕೆ ಬಂದೆ? ಕೂಲ್. ನೀವು ಹಾಸ್ಪಿಟಲ್ ಚೆಕಪ್ಗೆ ಅಂತ ಬಂದಿದ್ರಿ. ನಿಮ್ಗೆ ಯಾಕೋ ನಿದ್ದೆ ಬಂತು, ಅದಕ್ಕೆ ಇಲ್ಲಿ ಬೆಡ್ ಮೇಲೆ ಮಲಗಿಸಿವಿ. ಏನು ಟೆನ್ಷನ್ ಮಾಡ್ಕೋಬೇಡ್ರಿ. ಹಾಂ, ಎದ್ದು ಕೂತ್ಕೋರಿ. ಆಗುತ್ತಾ? ಹಾಂ ಸರ್, ಕೂತ್ಕೋತೀನಿ. ಆಗುತ್ತೆ ಸರ್. ನೈಸ್, ವೆರಿ ಗುಡ್. ಸರ್, ಹಾಸ್ಪಿಟ್ಲಿಗೆ ಹೆಂಗೆ ಬಂದಿರಿ? ನಂಗೆ ಏನಾರು ಆಗೈತೇನ್ರಿ?